ಇದೊಂದು ಲೀಗಲ್ ಪತಿವ್ರತೆಯ ಇಲ್ಲೀಗಲ್ ಕ್ರೈಮ್ ಕತೆ. ಮೊದಲು ತಾಳಿ ಕಟ್ಟಿಸಿಕೊಂಡು ಆಮೇಲೆ ಸುಖ ಕೊಡ್ತಾಳೆ. ಇವಳ ಮೊದಲ ಹೆಸರು ಭವ್ಯ. ಇವಳಿಗೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ಬೇಬಿ. ಬಿಹಾರ್ನ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ದ ಈ ಬೇಬಿ ನೋಡೋಕೆ ತುಂಬಾನೇ ಹಾಟ್ ಆಗಿದ್ಲು. ಇವಳು ಹಿಂದೂ ಹುಡುಗರನ್ನ ಕಂಡ್ರೆ ಸಾಕು ರೊಚ್ಚಿಗೆದ್ದು ಬಿಡ್ತಿದ್ಲು. ಅದಕ್ಕೆ ಹೆಸರು ಬದಲಾಯಿಸಿಕೊಂಡು ರೊಮ್ಯಾಂಟಿಕ್ ಲುಕ್ ನಿಂದ ಹುಡುಗರನ್ನ ತನ್ನ ಬಲೆಗೆ ಬೀಳಿಸಿಕೊಳ್ತಿದ್ಲು. ಹಿಂದೂವಾಗಿ ಹೆಸರು ಬದಲಾಯಿಸಿಕೊಂಡು ಹಿಂದೂ ಹುಡುಗರನ್ನೇ ಮದುವೆಯಾಗಿದ್ಲು. ಇಲ್ಲಿ ಹುಡುಗರು ಅಂತ ಬಹುವಚನ ಪ್ರಯೋಗಿಸೋಕು ಒಂದು ಕಾರಣವಿದೆ. ಅದೇನಂದ್ರೆ ಈ ಬೇಬಿ 2 ಸಲ ಹಿಂದೂ ಹುಡುಗರನ್ನ ಮದುವೆಯಾಗಿದ್ಲು, ಇನ್ನೊಂದು ಸಲ ಒಬ್ಬ ಮುಸ್ಲಿಂ ಹುಡುಗನನ್ನ ಮದುವೆಯಾಗಿದ್ಲು. ಹೀಗೆ ಇವಳು ಆಡಿದ ಆಟಗಳು ಒಂದೆರಡಲ್ಲ. ಇನ್ನು ಇವಳು ಹಣದಾಸೆಗೆ ಹೀಗೆ ಮಾಡ್ತಾಳೆ ಅನ್ಕೊಂಡ್ರೆ ಅದು ಶುದ್ಧ ತಪ್ಪು. ಯಾಕಂದ್ರೆ ಇವಳಿಗೆ ಹಣಕ್ಕಿಂತ ತೆವಲು ತೀರೋದೇ ಮುಖ್ಯವಾಗಿತ್ತು. ಹೀಗಾಗಿನೇ ಸಿಕ್ಕವರಿಗೆ ಸೀರುಂಡೆ ಅಂತ ತನ್ನ ಉಂಡುಂಡೆಗಳನ್ನ ಎಲ್ರಿಗೂ ಉಣಬಡಿಸ್ತಿದ್ಲು. ಬೇಬಿ ವಯಸ್ಸಿಗೆ ಬಂದ ತಕ್ಷಣ ಇವಳಿಗೆ ಮದುವೆ ಮಾಡೋಕೆ ಅಂತಾನೆ ಇವಳ ತಂದೆ ತಾಯಿ ಹುಡುಗನನ್ನ ಹುಡುಕ್ತಿದ್ರು. ಯಾಕಂದ್ರೆ ಬೇಬಿ 14ನೇ ವಯಸ್ಸಿಗೆ ಕಾಲಿಡ್ತಿದ್ದಂತೆ ಊರ ಹುಡುಗರ ಜೊತೆ ಓಡಾಡ್ತಾ ಆ ವಯಸ್ಸಿಗೆನೆ ಕಾಮದಾಟವನ್ನ ಶುರು ಮಾಡಿಬಿಟ್ಟಿದ್ಲು. ಇದರಿಂದ ಇವಳ ತಂದೆ ತಾಯಿ ಇವಳ ತೊಡೆಗಳಿಗೆ ಬೀಗ ಹಾಕೋಕೆ ಸಾಧ್ಯವಾಗದೆ ಮದುವೆ ಮಾಡಿ ಕೈ ತೊಳ್ಕೊಳ್ಳೋಕೆ ಮುಂದಾಗಿದ್ರು. ಹೀಗೆ ಟೈರ್ಗೆ ಪಂಚರ್ ಹಾಕೋನು, ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋನು ಹಾಗೂ ಮಟನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಮಸ್ತಾನ್ಗಳು ಇವಳ ಮೈಕಟ್ಟನ್ನ ನೋಡಿ ಮದುವೆ ಮಾಡ್ಕೊಳ್ಳೋಕೆ ಓಕೆ ಅಂತಿದ್ರು. ಆದ್ರೆ ಅವರ ಜೊತೆ ನನಗೆ ಮದುವೆಯಾದ್ರೆ ನನ್ನ ಜೀವನ ಹೇಗಿರುತ್ತೋ ಏನೋ ಅನ್ಕೊಂಡೆ ಬೇಬಿ ಮನೆ ಬಿಟ್ಟು ದೆಹಲಿಗೆ ಓಡಿ ಬಂದಿದ್ಲು. ಸ್ವಲ್ಪ ದಿನ ದೆಹಲಿಯ ಒಂದು ಪಾರ್ಲರ್ ನಲ್ಲಿ ಮೇಕಪ್ ಮಾಡ್ತಾ ಕೆಲಸ ಮಾಡ್ಕೊಂಡಿದ್ಲು. ಆಗ ಮೊದಲಿಗೆ ಇವಳಿಗೆ ಯೋಗೇಂದ್ರ ಕುಮಾರ್ ಅನ್ನೋನು ಪರಿಚಯವಾಗಿದ್ದ. ಅವನಿಗೆ ಇವಳ ಮುಖ ಕೂಡ ಸರಿಯಾಗಿ ನೆನಪಿರ್ಲಿಲ್ಲ. ಅಷ್ಟರಲ್ಲಾಗ್ಲೇ ಬೇಬಿ ಯೋಗೇಂದ್ರನಿಗೆ ಐ ಲವ್ ಯು ಅಂತ ಹೇಳಿಬಿಟ್ಟಿದ್ಲು. ಇದರಿಂದ ಯೋಗೇಂದ್ರನ ಅದೃಷ್ಟ ಖುಲಾಯಿಸಿತ್ತು. ಬೇಬಿ ಹಿಂದುವಾಗಿ ಹೆಸರು ಬದಲಾಯಿಸಿಕೊಂಡು ಅಂಜಲಿಯಾಗಿದ್ಲು. ತಂದೆ ತೀರ್ಕೊಂಡಿದ್ದಾನೆ, ತಾಯಿ ಇದ್ದು ಇಲ್ಲದಂತಿದ್ದಾಳೆ ಅಂತ ಹೇಳಿ ಸಿಂಪತಿಯನ್ನ ಗಿಟ್ಟಿಸಿದ್ಲು. ಬಂಧುಗಳು ಯಾರೂ ಇಲ್ಲ, ಇದರಿಂದ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ ಅಂತ ಬೇರೆ ಹೇಳಿದ್ಲು. ಆಗ ಯೋಗೇಂದ್ರ ನಿನಗೆ ನಾನಿದ್ದೀನಿ ಅಂತ ಇವಳಿಗೆ ತನ್ನ ಮನಸ್ಸನ್ನ ಕೊಟ್ಟಿದ್ದ. ಇವಳು ನನಗೆ ನೀನೇ ಎಲ್ಲ ಅಂತ ಹೇಳಿ ಇವಳ ಸರ್ವಸ್ವವನ್ನೇ ಅವನಿಗೆ ಧಾರೆ ಎರೆದಿದ್ಲು. ತಾನು ಮುಸ್ಲಿಂ ಅನ್ನೋದು ಗೊತ್ತಾಗಬಾರ್ದು ಅಂತ ಬೇಬಿ ಪೂಜೆಗಳನ್ನ ಮಾಡ್ತಾ ಮ್ಯಾನೇಜ್ ಮಾಡ್ತಿದ್ಲು. ನಿಜಕ್ಕೆ ಇವಳಿಗೆ ತನ್ನ ಧರ್ಮದ ಬಗ್ಗೆ ಪ್ರೀತಿಯಾಗ್ಲಿ ಗೌರವವಾಗ್ಲಿ ಇರ್ಲಿಲ್ಲ. ಹೀಗಾಗಿ ಹಿಂದೂ ಹುಡುಗರನ್ನೇ ಟಾರ್ಗೆಟ್ ಮಾಡ್ತಾ ಒಬ್ಬ ಬೋರ್ ಆದ್ರೆ ಇನ್ನೊಬ್ಬ ಅಂತ ಸಿಕ್ಕವರ ಜೊತೆ ಮಲಗಿ ಮಜಾ ಮಾಡಿ ಬಿಡ್ತಿದ್ಲು. ಬೇಬಿ 16 ವರ್ಷ ಹೀಗೆ ಮ್ಯಾನೇಜ್ ಮಾಡಿದ್ಲು. ಯೋಗೇಂದ್ರನ ಮದುವೆಯಾಗಿ ದೆಹಲಿಯಲ್ಲಿ ಸೆಟ್ಲ್ ಆಗಿದ್ಲು. ಇವಳಿಗೆ 16 ವರ್ಷದ ಮಗ ಸಹ ಇದ್ದ. ಆಗ್ಲೇ ಈ ಬೇಬಿ ನನ್ನ ಗಂಡನಿಗೆ ವಯಸ್ಸಾಗ್ತಿದೆ ಅಂತ ಹೇಳಿ ತನ್ನ ವಯಸ್ಸನ್ನ ಕನ್ನಡಿಯಲ್ಲಿ ನೋಡ್ಕೊಂಡು ಕುಣಿದಾಡಿದ್ಲು. ಪ್ರಾಯ ಉಕ್ಕಿ ಹರಿಯೋ ವಯಸ್ಸಲ್ಲಿ ತನ್ನ ಯವ್ವನದ ಆಸೆಗಳನ್ನ ಆಚೆ ಬಿಡದೆ ಸೊರಗಿ ಹೋಗಿದ್ದ ಬೇಬಿ ಅವಳ ತುಂಬಿ ತುಳುಕ್ತಿದ್ದ ಯವ್ವನವನ್ನ ಬೇರೆಯವರಿಗೆ ಹಂಚಬೇಕು ಅಂತ ನಿರ್ಧರಿಸಿದ್ಲು. ಆಗ ನಾನು ನನ್ನ ತಾಯಿ ಹತ್ರ ಹೋಗ್ತಿದ್ದೀನಿ ಅಂತ ಹೇಳಿ ಬೇಬಿ ಗಂಡನಿಗೆ ಗುಡ್ ಬೈ ಹೇಳಿ ಕಾಲ್ ಕಿತ್ತಿದ್ಲು. ಅಲ್ಲಿಗಾಗ್ಲೇ ಯೋಗೇಂದ್ರನಿಗೂ ಬೇಬಿ ಬೋರ್ ಹೊಡೆದಿದ್ರಿಂದ ಅವನು ಕೂಡ ಹೆಂಡತಿ ಬಿಟ್ಟು ಹೋದ್ರು ಸುಮ್ಮನಾಗಿದ್ದ. ಹೀಗೆ ತನ್ನ ಟೀನೇಜ್ ಮಗ ಮತ್ತು ಗಂಡನನ್ನ ಬಿಟ್ಟ ಬೇಬಿ ತಾನು ಹೊಸದಾಗಿ ಲವ್ ಮಾಡಿದ್ದ ಅನೀಶ್ ಮನೆಗೆ ಬಂದಿದ್ಲು. ಆತ ಮುಸ್ಲಿಂ ಆಗಿದ್ರಿಂದ ಇವಳು ತನ್ನ ಹೆಸರನ್ನ ಹಫ್ಸಾನಾ ಅಂತ ಬದಲಾಯಿಸಿಕೊಂಡಿದ್ಲು. ತನ್ನ ನೋಟದಿಂದಲೇ ತನಗಿಂತಲೂ ಚಿಕ್ಕವನಾಗಿದ್ದ ಅನೀಶ್ನ ಬೇಬಿ ಪ್ರೀತಿಯ ಬಲೆಯಲ್ಲಿ ಬೀಳಿಸಿಕೊಂಡಿದ್ಲು. ಅಲ್ಲದೆ ತನಗೆ ಇನ್ನು ಮದುವೆಯಾಗಿಲ್ಲ ಅಂತಾನು ಅನೀಶ್ ಹತ್ರ ಹೇಳ್ಕೊಂಡಿದ್ಲು. ಅವನು ಸಹ ಇವಳ ಮಾತನ್ನ ನಂಬಿದ್ದ. ಇಬ್ರು ಸೇರಿ 2022ರಲ್ಲಿ ಮದುವೆ ಕೂಡ ಆಗಿದ್ರು. ದೆಹಲಿಯಲ್ಲೇ ಒಂದು ಮನೆ ಮಾಡಿ ಸಂಸಾರವನ್ನು ಶುರು ಮಾಡಿದ್ರು. ಆಗ ಇವರಿಬ್ಬರ ತೀಟೆಗೆ ಒಂದು ಮಗು ಕೂಡ ಹುಟ್ಟಿತ್ತು. ಹಫ್ಸಾನಾ ಆಗಿ ಬದಲಾಗಿದ್ದ ಬೇಬಿ ಅನೀಶ್ ಜೊತೆ ಒಂದು ಮಗು ಆಗ್ತಿದ್ದಂತೆ ಆಯುರ್ವೇದಿಕ್ ಚೈನ್ ಲಿಂಕ್ ಬಿಸ್ನೆಸ್ ನ ಶುರು ಮಾಡಿದ್ಲು. ಆ ಟೈಮಲ್ಲೇ ಇವಳಿಗೆ ವಿನೋದ್ ಶರ್ಮಾ ಅನ್ನೋನು ಪರಿಚಯವಾಗಿದ್ದ. ಆಯುರ್ವೇದಿಕ್ ಚೈನ್ ಲಿಂಕ್ ಬಿಸ್ನೆಸ್ ನಲ್ಲಿ ಗೋಲ್ಡ್ ರೇಟಿಂಗ್ ಪಡೆದಿದ್ದ ವಿನೋದ್ ಶರ್ಮಾ ಒಂದು ಬಿಸ್ನೆಸ್ ಮೀಟಿಂಗ್ ನಲ್ಲಿ ಬೇಬಿಗೆ ಪರಿಚಯವಾಗಿದ್ದ. ನೋಡೋಕೆ ಚೆನ್ನಾಗಿದ್ದಾನೆ ಅಂತ ಬೇಬಿ ಅವಳ ಹೆಸರನ್ನ ಭವ್ಯ ಅಂತ ಹೇಳ್ಕೊಂಡು ಯಾಮಾರಿಸಿದ್ಲು. ನನ್ನ ಹೆಸರು ಭವ್ಯ, ನನಗೆ ದೇವರಂದ್ರೆ ತುಂಬಾ ಭಕ್ತಿ ಅಂತ ಹೇಳಿ ವಿನೋದ್ ಶರ್ಮಾ ಜೊತೆ ಪರಿಚಯವನ್ನ ಬೆಳೆಸಿಕೊಂಡಿದ್ಲು. ಅವನು ಕೇಳದೆ ಹೋದ್ರು ಫೋನ್ ನಂಬರ್ನ ಕೊಟ್ಟು ಕಾಲ್ ಮಾಡು ಅಂದಿದ್ಲು. ದುರಂತ ಅಂದ್ರೆ 2024ರಲ್ಲಿ 2ನೇ ಗಂಡ ಅನೀಶ್ಗೆ ಗೊತ್ತಾಗದಂತೆ ವಿನೋದ್ನ ಮದುವೆ ಸಹ ಆಗಿದ್ಲು. ಇನ್ನೊಂದು ದುರಂತ ಅಂದ್ರೆ 2ನೇ ಗಂಡ ಅನೀಶ್ಗೆ ಹೇಳದೆ ಮಗುವನ್ನ ಕರ್ಕೊಂಡು 3ನೇ ಗಂಡನ ಜೊತೆ ಬೇಬಿ ಪರಾರಿಯಾಗಿದ್ಲು. ಮದುವೆಗೂ ಮೊದಲೇ ನನಗೆ ಮಗನಿದ್ದಾನೆ ಅಂತ ಬೇಬಿ ವಿನೋದ್ಗೆ ಹೇಳಿದ್ಲು. ಆತ ಮಗು ಇದ್ರು ಪರವಾಗಿಲ್ಲ, ನಿನ್ನ ಜೊತೆಗೆ ನಿನ್ನ ಮಗನನ್ನು ನೋಡ್ಕೊಳ್ತೀನಿ ಅಂದಿದ್ದಕ್ಕೆ ಬೇಬಿ ಅವನ ಜೊತೆ ಪರಾರಿಯಾಗಿದ್ಲು. ಇಬ್ರು ಹಾಯಾಗಿ ಬಿಸ್ನೆಸ್ ಮಾಡ್ಕೊಂಡು ಕಾಲ ಕಳಿ
ಕಳೀತಿದ್ರು. ಆದ್ರೆ ಮೊದಲ ಮದುವೆ ಬಗ್ಗೆ ಆಗ್ಲಿ ತನ್ನ ಟೀನೇಜ್ ಮಗನ ಬಗ್ಗೆಯಾಗ್ಲಿ ವಿನೋದ್ಗೆ ಏನೊಂದು ಗೊತ್ತಿರಲಿಲ್ಲ. ಇನ್ನು ವಿನೋದ್ ಜೊತೆಗೂ 3 ದಿನದ ಮಂಚದಾಟ ಮುಗಿತಿದ್ದಂತೆ ಅವನು ಕೂಡ ಇವಳಿಗೆ ಬೋರ್ ಹೊಡೆಯೋಕೆ ಶುರುವಾಗಿದ್ದ. ಆಗ ಮತ್ತೆ ಎರಡನೇ ಗಂಡ ಅನೀಶ್ಗೆ ಬೇಬಿ ಹತ್ತಿರವಾಗಿದ್ಲು. ಅವನ ಜೊತೆ ಹೇಳ್ಕೊಳ್ಳೋಕೆ ಸಕ್ರಮವಾಗಿದ್ರು ಅಕ್ರಮ ಸಂಬಂಧವನ್ನ ಇಟ್ಕೊಂಡು ಎರಡನೇ ಹಾಗೂ 3ನೇ ಗಂಡನ ಜೊತೆ ಬೇಬಿ ಬೆತ್ತಲಾಗಿ ಬಿಡ್ತಿದ್ಲು. ಆದ್ರೆ ಇದನ್ನ ಅಕ್ರಮ ಸಂಬಂಧ ಅಂದ್ರೆ ಮಾತ್ರ ಇದನ್ನ ಒಪ್ಕೊಳ್ಳೋಕೆ ಇವಳು ರೆಡಿ ಇರ್ಲಿಲ್ಲ. ಯಾಕಂದ್ರೆ ಮೊದಲೇ ಹೇಳಿದಂತೆ ಇವಳು ಲೀಗಲ್ ಆಗಿ ಮದುವೆಯಾಗಿ ಇಲ್ಲಿಗಲ್ ಆಗಿ ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ತಿದ್ದ ಮಹಾಪತಿವ್ರತೆಯಾಗಿದ್ಲು. ಹೀಗೆ ಬೇಬಿ 40 ವರ್ಷ ತುಂಬೋಕು ಮೊದಲೇ 3 ಜನ ಗಂಡಸರನ್ನ ಮದುವೆಯಾಗಿ ಮಂಚವೇರಿ ಬಿಟ್ಟಿದ್ಲು. ಬರಬರ್ತಾ ಹೆಂಡತಿಯ ವರ್ತನೆ ನೋಡಿ 3ನೇ ಗಂಡ ವಿನೋದ್ಗೆ ಇವಳ ಮೇಲೆ ಅನುಮಾನ ಶುರುವಾಗಿತ್ತು. ಅವಳ ಫೋನ್ ಮೇಲೆ ನಿಗಾ ವಹಿಸಿದಾಗ ಬೇಬಿ 2ನೇ ಗಂಡನ ಜೊತೆನೂ ಮಲಗಿ ಬರ್ತಿರೋದು ಇವನಿಗೆ ಗೊತ್ತಾಗಿತ್ತು. ಇದೇ ವಿಚಾರಕ್ಕೆ ವಿನೋದ್ ಬೇಬಿ ಹತ್ರ ಜಗಳ ತೆಗೆದಿದ್ದ. ಮಗ ಟಿವಿ ನೋಡ್ತಾ ಕೂತಿದ್ದ. ಆಗ ವಿನೋದ್ ಮನೆಗೆ ಬಂದಿದ್ದ. ಗಂಡ ಮನೆಗೆ ಬರೋಕು ಮೊದಲೇ ಬೇಬಿ ರೂಮಲ್ಲಿ ನೈಟಿ ಹಾಕೊಂಡು ಕಾಚ ಬಿಚ್ಚಿ ಮಂಚದ ಮೇಲೆ ಬಿಸಾಡಿದ್ಲು. ರೊಮ್ಯಾಂಟಿಕ್ ಆಗಿ 2ನೇ ಗಂಡನ ಜೊತೆ ಮಾತನಾಡ್ತಾ ಇವಳ ಎದೆಯನ್ನ ತೋರಿಸ್ತಿದ್ಲು. ಉರ್ದುವಿನಲ್ಲಿ ಮಾತನಾಡ್ತಾ 2ನೇ ಗಂಡನ ಜೊತೆ ಫೋನ್ನಲ್ಲೇ ಕಾಮ ಕೇಳಿ ನಡೆಸ್ತಿದ್ಲು. 3ನೇ ಗಂಡ ಬಂದಿರೋದನ್ನು ಸಹ ಗಮನಿಸದೆ ಡೀಪ್ ಆಗಿ ವಿಡಿಯೋ ಕಾಲಲ್ಲಿ ಬೇಬಿ ಬೆತ್ತಲಾಗಿದ್ಲು. ಆದ್ರೆ ಮನೆಗೆ ಗಂಡ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಕಾಲ್ನ ಕಟ್ ಮಾಡಿದ್ಲು. ಆಗ ವಿನೋದ್ ನನಗೆ ಯಾಕೆ ಮೋಸ ಮಾಡ್ದೆ ಅಂತ ಜಗಳ ತೆಗೆದಿದ್ದ. ಆಗ್ಲೇ ನಿನ್ನ ಭಾಷೆ ಯಾವುದು, ನಿನ್ನ ಹೆಸರೇನು ಅಂತ ವಿನೋದ್ ಕೇಳಿದ್ದ. ಅದಕ್ಕೆ ನನಗೆ ಹಿಂದಿ ಗೊತ್ತು, ಅದಕ್ಕೆ ಹಿಂದಿಯಲ್ಲಿ ಮಾತನಾಡ್ತಿದ್ದೆ ಅಷ್ಟೇ ಅಂತ ಬೇಬಿ ತಡಬಡಾಯಿಸಿದ್ಲು. ಹೀಗೆ ಅಂದು ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ದೊಡ್ಡ ಕಾಳಗವೇ ನಡೆದು ಹೋಗಿತ್ತು. ವಿಡಿಯೋ ಕಾಲಲ್ಲಿ ಇವಳ 2ನೇ ಗಂಡನನ್ನ ವಿನೋದ್ ಲೈವ್ ಆಗಿ ನೋಡಿದ್ದ. ಹೆಂಡತಿಯ ಅಕ್ರಮ ಸಂಬಂಧವನ್ನ ನೋಡಿ ತಡ್ಕೊಳ್ಳೋಕೆ ಆಗದೆ ಸಿಡಿದೆದ್ದಿದ್ದ. ಮಗು ಈ ಜಗಳವನ್ನ ನೋಡ್ತಾ ಕೂತಿತ್ತು. ಆಗ ಚಾಕುವನ್ನ ಕೈಗೆ ತಗೊಂಡ ವಿನೋದ್ ಬೇಬಿಗೆ ಇರಿದಿದ್ದ. ಇವಳ ಮುಖದ ಮೇಲೆ ದಿಂಬಿನಿಂದ ಅದುಮಿ ಕೊಲೆ ಮಾಡಿದ್ದ. ನಂತರ ತಾನೇ ಅಡುಗೆ ಮಾಡಿ ಮಗುವಿಗೂ ಊಟ ಮಾಡಿಸಿ ತಾನು ತಿಂದು ಮಗುವನ್ನ ನಿದ್ರೆ ಮಾಡಿಸಿದ್ದ. ಮೃತದೇಹವನ್ನ ಮಂಚದ ಕೆಳಗೆ ತುರುಕಿ ಹತ್ಯೆ ಮಾಡಿದ್ದ ರಕ್ತಸಿಕ್ತವಾಗಿದ್ದ ಕತ್ತಿಯನ್ನ ಬಚ್ಚಿಟ್ಟಿದ್ದ. ಮಾರನೇ ದಿನ ಬೆಳಗ್ಗೆ ರಕ್ತದ ಕಲೆಗಳು ಹೋಗುವಂತೆ ವಾಷಿಂಗ್ ಮಿಷಿನ್ ನಲ್ಲಿ ಬಟ್ಟೆಯನ್ನೆಲ್ಲ ಹಾಕಿ ಒಗೆದಿದ್ದ. ಗೋಡೆ ಹಾಗೂ ನೆಲದ ಮೇಲೆ ಇದ್ದ ರಕ್ತದ ಕಲೆಗಳನ್ನ ತೊಳೆದು ಮೃತದೇಹವನ್ನ ಬೆಡ್ ಮೇಲೆ ಮಲಗಿಸಿದ್ದ. ಇವಳ ಬಟ್ಟೆಯನ್ನು ಬದಲಾಯಿಸಿದ್ದ. ಯಾಕಂದ್ರೆ ಬೇಬಿಯ ಬಟ್ಟೆಗಳು ರಕ್ತಸಿಕ್ತವಾಗಿದ್ರಿಂದ ಇವಳ ಬಟ್ಟೆಯನ್ನು ಬದಲಾಯಿಸಿದ್ದ. ಸೀರೆಯನ್ನ ತಗೊಂಡವನು ಅವಳು ಉರುಳು ಹಾಕೊಂಡಂತೆ ಸೀನ್ ಕ್ರಿಯೇಟ್ ಮಾಡಿದ್ದ. ಮದುವೆಗೂ ಮೊದಲು ತನ್ನ ತಾಯಿ ಅಂತ ಹೇಳಿ ಬೇಬಿ ಒಂದು ಮಹಿಳೆಯನ್ನ ಪರಿಚಯ ಮಾಡಿಸಿದ್ಲು. ಆದ್ರೆ ಅವಳು ಬೇಬಿ ದೊಡ್ಡಮ್ಮನಾಗಿದ್ಲು. ಅವಳಿಗೆ ಕಾಲ್ ಮಾಡಿದ ವಿನೋದ್ ಕಣ್ಣೀರು ಹಾಕ್ತಾ ಭವ್ಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ದ. ನೀವು ತಕ್ಷಣ ಬರಬೇಕು ಅಂತ ಹೇಳಿದ್ದೆ ವಿನೋದ್ ಫೋನ್ನ ಕಟ್ ಮಾಡಿದ್ದ. ಕೊಲೆ ಮಾಡಿ ಅದನ್ನ ಮುಚ್ಚಿಟ್ಟು ಆತ್ಮಹತ್ಯೆ ಅಂತ ವಿನೋದ್ ಡ್ರಾಮಾ ಮಾಡಿದ್ದ. ಆದರೆ ಅವನು ಊಹಿಸೋಕು ಆಗದ ಒಂದು ಟ್ವಿಸ್ಟ್ ಇವನಿಗೆ ಎದುರಾಗಿತ್ತು. ಬೇಬಿ ಸಾವಿನ ವಿಚಾರ ಗೊತ್ತಾಗಿ ಇವಳ ಖಾನ್ದಾನೆಲ್ಲ ಇವಳ ಮನೆಗೆ ಬಂದಿತ್ತು. ಆಗ ಇವಳ ಸಂಬಂಧಿಕರೆಲ್ಲ ಮುಸ್ಲಿಮರೇ ಅಂತ ಗೊತ್ತಾಗಿ ವಿನೋದ್ ಶಾಕ್ ಆಗಿದ್ದ. ಅಲ್ಲಿವರೆಗೂ ಹೆಂಡತಿ ಬಗ್ಗೆ ಇವನಿಗೆ ಏನೊಂದು ಗೊತ್ತಿರಲಿಲ್ಲ. ಆದರೆ ಇವಳ ಬೆಟಾಲಿಯನ್ನ ನೋಡಿ ತನ್ನ ಹೆಂಡತಿ ಹೆಸರು ಭವ್ಯ ಅಲ್ಲ, ಬದಲಿಗೆ ಬೇಬಿ ಅನ್ನೋದು ಗೊತ್ತಾಗಿ ಇವನು ಸಹ ಶಾಕ್ ಆಗಿದ್ದ. ಬೇಬಿಯ ಮೃತದೇಹವನ್ನ ನೋಡಿದ ರೆಲ್ಲ ಇದು ಕೊಲೆ ಅಂತ ಅನುಮಾನಿಸಿದ್ರು. ಮೃತದೇಹವನ್ನ ಗಟ್ಟಿಯಾಗಿ ತಬ್ಕೊಂಡು ಅಳ್ತಿದ್ದಾಗ ಬೇಬಿ ಬಾಡಿಯಿಂದ ರಕ್ತ ಹೊರಗೆ ಬಂದಿತ್ತು. ಇದರಿಂದ ಬೇಬಿ ಕುಟುಂಬಸ್ಥರು ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು. ಆಗ ಪೊಲೀಸರು ವಿನೋದ್ನ ಅರೆಸ್ಟ್ ಮಾಡಿ ವಿಚಾರಿಸಿದಾಗ ಆತ ನಾನೇ ಅವಳನ್ನ ಕೊಲೆ ಮಾಡಿದ್ದು ಅಂತ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಅವಳು ನನ್ನ ಹತ್ರ ಭವ್ಯ ಅಂತ ಹೇಳ್ಕೊಂಡು ಮದುವೆಯಾಗಿದ್ಲು. ಕೊನೆಗೆ ಅವಳ ಬಗ್ಗೆ ವಿಚಾರಿಸಿದಾಗ ನಿಜ ಗೊತ್ತಾಗಿ ಸಹಿಸೋಕೆ ಆಗದೆ ನಾನೇ ಕೊಲೆ ಮಾಡಿಬಿಟ್ಟೆ ಅಂತ ವಿನೋದ್ ಪೊಲೀಸರ ಹತ್ರ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಕೊನೆಗೆ ಇವಳ ಬಗ್ಗೆ ವಿಚಾರಿಸಿದಾಗ ಮೊದಲ ಗಂಡ, 2ನೇ ಗಂಡ ನಂತರ 3ನೇ ಗಂಡನ ಜೊತೆ ಬೇಬಿ ಸಂಸಾರ ಮಾಡಿರೋ ವಿಚಾರ ಗೊತ್ತಾಗಿತ್ತು. ಹೆಸರು ಬದಲಾಯಿಸಿಕೊಂಡು ಮದುವೆ ಮಾಡಿಕೊಂಡು ಬೇಬಿ 3 ಜನಕ್ಕೆ ಹೆಂಡತಿಯಾಗಿರೋದು ಗೊತ್ತಾಗಿ ಪೊಲೀಸರು ಕೂಡ ಶಾಕ್ ಆಗಿದ್ರು. ಆದ್ರೆ ಯಾರ ಹತ್ರನೂ ಇವಳು ಹಣಕ್ಕಾಗಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡವಳಲ್ಲ. ಬದಲಾಗಿ ಸುಖಕ್ಕೆ ಮಾತ್ರ ಗಂಡಂದಿರನ್ನ ಬದಲಾಯಿಸ್ತಿದ್ಲು. ಕೇವಲ ದೇಹ ಬಾಧೆ ತೀರಿಸಿಕೊಳ್ಳೋಕೆ ಅಂತಾನೆ ಬೇಬಿ ಬೆತ್ತಲಾಗಿ ಬಿಡ್ತಿದ್ಲು. ಹೀಗಾಗಿ 3 ಗಂಡಂದಿರ ಜೊತೆ ಶೃಂಗಾರದ ಸುಖವನ್ನ ಎಂಜಾಯ್ ಮಾಡಿ ಕೊನೆಗೆ 3ನೇ ಗಂಡನಿಂದ ಕೊಲೆಯಾಗಿ ಹೋದ್ಲು. 2ನೇ ಗಂಡನನ್ನ ಬಿಟ್ಟವಳು 3ನೇ ಗಂಡನ ಎದುರು 2ನೇ ಗಂಡನಿಗೆ ನೈಟಿ ಬಿಚ್ಚಿ ಅವನಿಗೆ ತೋರಿಸಿದ್ದೆ 3ನೇ ಗಂಡನ ಕೋಪಕ್ಕೆ ಕಾರಣವಾಗಿತ್ತು. ಅದೇ ಇವಳ ಪ್ರಾಣವನ್ನು ತೆಗೆದಿತ್ತು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.